ನಮಸ್ಕಾರ ಅಭ್ಯರ್ಥಿಗಳೇ ಮತ್ತು ಪಾಲಕರೇ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಇಲ್ಲಿ ಒಂದು ಕಾಮೆಂಟ್ ನನಗೆ ಭಾಳ ಸಲ ಹಾಕಿರುವಂಥದ್ದು, ಒಂದು ನಮ್ಮ ಸಬ್ಸ್ಕ್ರೈಬರ್ ವಿದ್ಯಾರ್ಥಿ ಇರ್ಬೋದು ಅಥವಾ ಪಾಲಕರು. ಅವರೊಂದು ಪ್ರಶ್ನೆ ಏನಿದೆ ಅಂತಂದರೆ ಇಲ್ಲಿ ನೋಡ್ತಾ ಇದ್ದೀರಿ, ಸರ್ ನಮ್ಮದು ಫಸ್ಟ್ ಇಯರ್ ಲಿಸ್ಟ್ನಲ್ಲಿ ಆಗಿದೆ, ಅಂದರೆ ಮೊರಾರ್ಜಿ ಫಸ್ಟ್ ಲಿಸ್ಟಲ್ಲಿ ಆಗಿದೆ, ಇವ್ರದ್ದು ಬೇಕಾಗಿರೋ ಸ್ಕೂಲ್ನಲ್ಲಿ ಸಿಕ್ಕಿಲ್ಲ, ಅಡ್ಮಿಷನ್ ಮಾಡಿಸಿಲ್ಲ ಅಂದರೆ ನೆಕ್ಸ್ಟ್ ರೌಂಡ್ಗೆ ಕನ್ಸಿಡರ್ ಮಾಡ್ತಾರಾ, ಪ್ಲೀಸ್ ಇನ್ಫಾರ್ಮ್ ಮಾಡಿ ಅಂತ. ಅಂದರೆ ಇವ್ರೀಗ ಈ ಸಿಕ್ಕಿರುವಂಥ ಕಾಲೇಜ್ ಇಷ್ಟ ಆಗಿಲ್ಲ ಇವರಿಗೆ, ಅದಕ್ಕೆ ಇವ್ರು ಏನು ಮಾಡ್ತಾಯಿದ್ದಾರೆ ಅಂತಂದರೆ ಬೇರೆ ಸ್ಕೂಲಿಗೆ ಟ್ರೈ ಮಾಡಬೇಕಂತ ಇದ್ದಾರೆ. ಅದು ಮತ್ತು ನಮಗೆ ನೆಕ್ಸ್ಟ್ ರೌಂಡಲ್ಲಿ ಹೋಗಲಿಕ್ಕೆ ಚಾನ್ಸ್ ಇದೆಯಾ ಅಂತ ಇವರು ಪ್ರಶ್ನೆ ಆಗಿದೆ. ಇದು ನನಗೆ ಭಾಳ ಸಲ ಇವ್ರು ಕೇಳಿದ್ದಕ್ಕೆ ಇದನ್ನು ನಾನು ಕಾಮೆಂಟ್ ಮುಖಾಂತರ ತಿಳಿಸ್ತಿದ್ದೇನೆ. ಮತ್ತು ಯಾರೆಲ್ಲ ಅಭ್ಯರ್ಥಿಗಳು ಈ ಥರ ಡೌಟ್ಗಳಿದ್ದಾವೆ ನನಗೆ ಕಾಮೆಂಟ್ ಮಾಡಿ. ಕಾಮೆಂಟ್ ಮಾಡೋದ್ರ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಅಂತ ಇದೆ, ಅದನ್ನು ಕೂಡ ಮಾಡಿ ನನಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ನೋಡಿ, ಇಲ್ಲಿ ಏನಾಗುತ್ತೆ ಅಂತಂದರೆ, ನೀವು ಈಗ ಸಿಕ್ಕಿರೋಂಥ ಸ್ಕೂಲ್ ನಮ್ಗೆ ಇಷ್ಟ ಆಗಿಲ್ಲ, ನೀವು ಹೋಗಲಿಲ್ಲಪ್ಪ ಅಂದರೆ ಸ್ಕೂಲಿಗೆ ಹೋಗಿ ಇನ್ಫಾರ್ಮ್ ಮಾಡಿ. ಮೊದಲನೇದು ಕೆಲಸ ನೀವು ಮಾಡ್ಬೇಕಾದ್ರೆ ಸ್ಕೂಲಿಗೆ ಹೋಗಿ ಇನ್ಫಾರ್ಮ್ ಮಾಡಿ. ಯಾಕಂತಂದರೆ ಅವ್ರಿಗೇನಾಗುತ್ತೆ, ನೀವು ಬರ್ತೀರಂತ ಇಟ್ಕೊಂಡು ಕುಂದಿರ್ಬೋದು ಅಥವಾ ನೀವು ಕಾಲ್ ಮಾಡ್ಬೋದು, ಪದೇ ಪದೇ ಡಿಸ್ಟರ್ಬ್ ಮಾಡ್ಬೋದು. ಬೆಟರ್ ನೀವು ಸ್ಕೂಲಿಗೆ ಹೋಗಿ ಇನ್ಫಾರ್ಮ್ ಮಾಡಿ. ಏನಂತಂದರೆ, ಸರ್ ನಮಗೆ ಇದು ಸೀಟ್ ಇಷ್ಟ ಆಗಿಲ್ಲ, ನಮಗೆ ಪ್ರಾಬ್ಲಮ್ ಆಗಿದೆ, ಈ ಥರ ಏನಾರು ಒಂದು ರೀಸನ್ ಹೇಳಿ ನಾವು ನೆಕ್ಸ್ಟ್ ರೌಂಡಿಗೆ ಹೋಗ್ತೀವಿ ಅಂತ ಅವ್ರು ಹೋಗಿ ಸ್ಕೂಲಿಗೆ ಹೋಗಿ ಹೇಳಿ ಬರಬೇಕು. ಸ್ಕೂಲಿಗೆ ಹೇಳಿ ಬನ್ನಿ. ಇಲ್ಲಪ್ಪ ನಾನು ಹೋಗಲಿಲ್ಲ ಅಂದರೂ ಕೂಡ ಅವ್ರು ಕಾಲ್ ಮಾಡ್ತಾರೆ, ನಿಮಗೆ ಏನಾಗಿದ್ದೀರಿ, ಯಾಕೆ ಬರ್ತಾಯಿಲ್ಲ ಅಂತಲೂ ಕೇಳ್ಬೋದು. ಒಂದೊಂದು ಸ್ಕೂಲವ್ರು ಫೋನ್ ಮಾಡಿ ಕೇಳ್ತಾರೆ, ಯಾಕೆ ಬರ್ತೀರಾ ಇವತ್ತು ಅಂತೇಳಿ. ಇನ್ನೂ 2 ದಿನ ಟೈಮ್ ಇದೆ, ಇವತ್ತು ಮತ್ತು ನಾಳೆ 2 ದಿನ ಟೈಮ್ ಇದೆ ನಿಮ್ಮ ಹತ್ರ. ಸೊ ಯೋಚನೆ ಮಾಡಿ ಸಿಕ್ಕಿರೋಂಥ ಸೀಟನ್ನು ನಾವು ಬಿಟ್ಟು ಕೊಡಬೇಕಿಲ್ಲ ಅಂಥೇಳಿ 2ನೇ ರೌಂಡಿಗೆ ನೀವು ಹೋಗ್ಬೋದು ಧಾರಾಳವಾಗಿ. 2ನೇ ರೌಂಡಿಗೆ ನೀವು ಯಾರಿಗೆ ಸೀಟ್ ಸಿಕ್ಕಿಲ್ಲ ಮತ್ತು ಯಾರು ಅಡ್ಮಿಷನ್ ಆಗಿರೋಂಗಿಲ್ಲ, ಸೀಟ್ ಕ್ಯಾನ್ಸಲ್ ಆಗಿರುತ್ತೆ ಸಮ್ ಕಾರಣದಿಂದ, ಅದಕ್ಕೆ ಏನು ಮಾಡಬೇಕಂದ್ರೆ ನೀವು ಸ್ಕೂಲಿಗೆ ಹೋಗಿ ಅವ್ರಿಗೆ ಹೇಳಿ ಬನ್ನಿ. ಏನಂತಂದರೆ ಸೀಟನ್ನು ಕ್ಯಾನ್ಸಲ್ ಮಾಡಿ ನಮಗೆ ನೆಕ್ಸ್ಟ್ ರೌಂಡಿಗೆ ನಾವು ಹೋಗ್ತೀವಿ ಅಂತ ಕ್ಲಿಯರಾಗಿ ಹೇಳಿ ಬಂದರೆ ಅವರು ನಿಮ್ಮ ಸೀಟನ್ನು ಕ್ಯಾನ್ಸಲ್ ಮಾಡ್ತಾರೆ. ನೆಕ್ಸ್ಟ್ ರೌಂಡಿಗೆ ನೀವು ಧಾರಾಳವಾಗಿ ನೆಕ್ಸ್ಟ್ ರೌಂಡಿಗೆ ನೀವು ಹೋಗ್ಬೋದು. ಇಲ್ಲ ನನಗೆ ದೂರ ಆಗುತ್ತೆ, ಸ್ಕೂಲಿಗೆ ಹೋಗಲಿಕ್ಕೆ ಆಗೋದಿಲ್ಲ ಅಂತಂದರೆ ಅವ್ರು ನೀವು ಕಾಲ್ ಮಾಡ್ತಾರೆ, ಅಥವಾ ನೀವೇ ಅವ್ರಿಗೆ ಕಾಲ್ ಮಾಡಿ ಹೇಳಿ ಅವ್ರಿಗೆ ಏನಂದರೆ ಸಮ್ ಪ್ರಾಬ್ಲಮಿಂದ ನಮ್ಗೆ ಬರೋಕ್ಕಾಗೋದಿಲ್ಲ, ನಾವು ಅಡ್ಮಿಷನ್ ಮಾಡಿಸೋದಿಲ್ಲ ಅಂಥೇಳಿ ಅವರ ರೀಸನ್ ಬರೆದು ಕಳಿಸ್ತಾರೆ. ಅವ್ರ ಸೀಟನ್ನು ಕ್ಯಾನ್ಸಲ್ ಮಾಡಬೇಕಾದ್ರೆ ಅವರು ಬಂದಿಲ್ಲ ಅಥವಾ ದೇ ಆರ್ ಗೋಯಿಂಗ್ ಟು ನೆಕ್ಸ್ಟ್ ರೌಂಡ್ ಅಂತ ಈ ಥರ ಹೇಳ್ತಾರೆ. ಅದರ ರಿಮಾರ್ಕಲ್ಲಿ ಬರೆದು ಅವ್ರು ಏನು ಮಾಡ್ತಾರೆ, ಆ ಸೀಟ್ಗಳನ್ನು ಮತ್ತು ವಾಪಸ್ಸು ಕೀಗೆ ಕಳಿಸ್ಕೊಡ್ತಾರೆ. ಓಕೆನಾ. ಆದರೆ ನೀವು ಧಾರಾಳವಾಗಿ ಯಾರು ಸೀಟ್ ಸಿಕ್ಕಿದೆ, ಅವರು ಅಡ್ಮಿಷನ್ ಆಗಿಲ್ಲ ಅಂಥವರು 2ನೇ ರೌಂಡಿಗೆ ಹೋಗ್ಬೋದು ಹಿಂದಿನ ವರ್ಷ. ಯಾಕಂದರೆ ಒಂದಷ್ಟು ಜನಕ್ಕೆ ಗೊತ್ತಾಗೋದಿಲ್ಲ, ಅವ್ರಿಗೆ ಮೆಸೇಜ್ ಹೋಗಿರೋಂಗಿಲ್ಲ, ಅಥವಾ ಮೊಬೈಲ್ ಸ್ವಿಚ್ ಆಫ್ ಇರುತ್ತೆ, ಅದು ಬೇರೆ ಊರಲ್ಲಿ ಇರ್ತಾರೆ, ಡಾಕ್ಯುಮೆಂಟ್ ಸರಿ ಇರೋಂಗಿಲ್ಲ, ರೆಡಿ ಇರೋಂಗಿಲ್ಲ, ಈ ಥರ ಕಾರಣಗಳು ಹೋದ ವರ್ಷವೂ ಆಗಿತ್ತು. ಹೋದ ವರ್ಷವೂ ಕೂಡ ಸೀಟ್ ಸಿಕ್ಕರು ಕೂಡ ಸೆಕೆಂಡ್ ರೌಂಡಿಗೆ ಹೋಗಿದ್ದರು. ಸೆಕೆಂಡ್ ರೌಂಡಲ್ಲಿ ಮತ್ತೆ ಏನಾಗುತ್ತೆ ಅಂದರೆ ಆ್ಯಸ್ ಇಟ್ ಈಸ್ ಮತ್ತು ಪರ್ಸೆಂಟೇಜ್ ಬೇಸಸ್ ಮೇಲೆ, ಕಾಸ್ಟ್ ಬೇಸಸ್ ಮೇಲೆ ಸೀಟ್ಗಳನ್ನು ಹಂಚಿಕೆ ಮಾಡ್ತಾರೆ.